ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಿಚಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಂಪಲ್ಲಾಗಿರೋ ಒಂದು ರಂಗೋಲಿ ಹಾಕಿದ್ದೆ ಬೆಳಿಗ್ಗೆ. ನೋಡಿ ಹೆಂಗಿದೆ ಅಂತ. ಇವತ್ತು ನಾನು ಟಿಫನ್ಗೆ ಅಂತ ಉತ್ತರ ಕರ್ನಾಟಕ ಸ್ಪೆಷಲ್ ಚುರುಮುರಿ ಸುಸ್ಲಾ ಮಾಡಿದ್ದೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ. ಅದಕ್ಕೆ ಸ್ವಲ್ಪ ಚುರುಮುರಿನ ನೀರಲ್ಲಿ ನೆನೆ ಹಾಕಬೇಕಾಗುತ್ತೆ ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಆದರೆ ಸಾಕು. ಆಮೇಲೆ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು, ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಈರುಳ್ಳಿ ಜೊತೆ ಹಾಕೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಮತ್ತು ಈರುಳ್ಳಿಲಿ ಉಪ್ಪು ಇಟ್ಕೊಳ್ಳುತ್ತೆ. ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಈರುಳ್ಳಿ ಕಲರೆಲ್ಲ ಚೇಂಜ್ ಆಗೋವರೆಗೂ. ಆಮೇಲೆ ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ಸ್ವಲ್ಪ ಅರಿಶಿನ, ಎಷ್ಟು ಬೇಕೋ ಅಷ್ಟು ಅರಿಶಿನ ಹಾಕಿಬಿಟ್ಟು ಆಮೇಲೆ ನೀರಲ್ಲಿ ಹಾಕಿರೋದು ಚುರುಮುರಿನ ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಟು ಆಮೇಲೆ ಈ ಬಾಣಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಪುಟಾಣಿ ಪೌಡರ್ ಅಂದರೆ ಪುಟಾಣಿ ಮಿಕ್ಸರ್ಗೆ ಹಾಕ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು. ಆಮೇಲೆ ಅದನ್ನು ಸ್ವಲ್ಪ ಹಾಕಿ ಕೊತ್ತಂಬರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಷ್ಟೇ, ರೆಡಿ ಆಯಿತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಚುರುಮುರಿ ಸುಸ್ಲಾ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಮನೇಲಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು. ನನ್ನ ಹಸ್ಬೆಂಡ್ಗೆ ಚುರುಮುರಿ ಸುಸ್ಲಾ ಅಂದರೆ ತುಂಬಾ ಇಷ್ಟ. ಡೈಲಿ ಕೊಟ್ಟರು ಡೈಲಿ ಅದನ್ನೇ ತಿಂತಿರ್ತಾರೆ ಅವರು. ಇದು ಸ್ಯಾಟರ್ಡೇಸ್ ಮಿನಿ ಬ್ಲಾಗ್ ಆಗಿರೋದ್ರಿಂದ ಸ್ಯಾಟರ್ಡೇಸ್ ಎಲ್ಲ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ಇವತ್ತು ಹೋದ್ವಿ, ಬಟ್ ನಾನಲ್ಲಿ ವಿಡಿಯೋ ಮಾಡ್ಕೊಡೋದನ್ನು ಮರ್ತೋದೆ. ಸ್ಯಾಟರ್ಡೆ ಸಂಡೇ ಬಂದ್ರಂತೂ ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ. ವಾರವಿಡೀ ಮನೇಲಿ ಕೂತ್ಕೊಂಡು ಬೋರ್ ಆಗಿಬಿಟ್ರು. ವರ್ಕ್ ಮಾಡೋರ್ಗಂತೂ ಹೊರಗಡೆ ಹೋದರೆ ಸಾಕಪ್ಪ ಅನಿಸ್ಬಿಡುತ್ತೆ ಸ್ಯಾಟರ್ಡೆ ಸಂಡೇಸು. ಸೊ ನಾವು ಇಲ್ಲಿ ಓರಿಯನ್ ಮಾಲ್ಗೆ ಬಂದಿದ್ವಿ. ನನ್ನ ಮಗ ಸೈಕಲ್ ಅಂತಿದ್ದ, ಸೊ ಇಲ್ಲಿ ನೋಡೋಕ್ಕಂತ ಬಂದ್ವಿ. ನಮಗೆ ಇಷ್ಟ ಆಯಿತು, ಬಟ್ ತುಂಬಾ ಕಾಸ್ಟ್ಲಿ ಅನ್ನಿಸ್ತು. ಸೊ ಮತ್ತೆ ಬೇರೆ ಕಡೆ ನೋಡೋದ್ರಾಯ್ತಾ ಅಂತ ಬಂದ್ವಿ. ಇಲ್ಲಿ ಬಂದು ಲೈಟಾಗಿ ಹಸಿವು ಆಗ್ತಾಯಿತ್ತು, ಸೊ ಏನಾದರೂ ಇಲ್ಲಿ ತಿನ್ಕೊಂಡು ಹೋಗುವ ಅಂತ ಬಂದ್ವಿ. ಪಿಜ್ಜಾ ಮತ್ತು ರೋಲ್ಸ್ ಎಲ್ಲ ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ. ಹಾಗೆ ಆಚೆ ಕಡೆ ಬಂದ್ವಿ. ನನ್ನ ಮಗನಿಗೆ ಟ್ರೈನ್ ನೋಡಿದ್ದ, ಅದು ಟ್ರೈನಲ್ಲಿ ಕೂತ್ಕೋಬೇಕು ಅಂತ ಅಳ್ತಾ ಇದ್ದ. ಸೊ ಅವನು ಒಬ್ಬನೇ ಕೂರಿಸಿದ್ವಿ ನಾವು. ಸೊ ಫಸ್ಟು ಒಬ್ಬನೇ ಖುಷಿಯಾಗಿ ಹೋಗಿ ಕೂತ್ಕೊಂಡ. ಒಂದು ರೌಂಡ್ ಏನೋ ಟ್ರೈನ್ ಹೋಯ್ತು, ಅವಾಗ ಖುಷಿಯಿಂದನೂ ಹೋದ. ಸೆಕೆಂಡ್ ರೌಂಡಲ್ಲಿ ಹೋಗಿ ಬರಬೇಕಾದ್ರೆ ತುಂಬ ಕಣ್ಣಲ್ಲೆಲ್ಲ ನೀರು ಬಂತು. ಪಾಪ ಅವ್ನ ಕಣ್ಣಿಗೆ ನಾವು ಇಬ್ಬರು ಕಾಣಿಸ್ಲೇ ಇಲ್ಲ, ಅಳ್ತಾ ಇತ್ತು. ಹಿಂದಿನ ಹೀಗಾಗಿತ್ತು. ಪ್ಲೀಸ್ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.